मी डिसेंबरमध्ये झालेल्या अधिवेशनाच्या काळात तळेवाडीला भेट दिली होती. तेव्हा रस्त्यात 2 महिला मला भेटल्या. डोक्यावर किराणा सामान वाहून नेत असताना मी त्यांच्याशी संवाद साधला होता, असे वन खाते मंत्री ईश्वर खंड्रे यांनी सांगितले. शनिवारी खानापूर तालुक्यातील तळेवाडी गावात पत्रकारांशी बोलताना त्यांनी सांगितले की त्यातील एका महिलेने सांगितले की तिच्या पतीचा मृत्यू वाघाच्या हल्ल्यात झाला होता. दुसऱ्या महिलेने सांगितले की तिच्या पतीवर अस्वलाने हल्ला करून कायमस्वरूपी अपंग केले आहे. ಬೇಡಿಕೆ ಇದು ಬೆಳಗಾವಿ ಜಿಲ್ಲೆ ಸಾಕಾರ ಮಾಡ್ತಾ ಇದ್ದೀರಿ ನೀವು ಈಗ ಏನು ಹೇಳ್ತೀರಿ ಸರ್? ಎಷ್ಟು ಕುಟುಂಬಗಳಿಗೆ ನೋಡಿ 27 ಅಲ್ಲ 27 ತಳೇವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ. ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾಯಿದ್ರು. ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವರು ಭಾಳ ಆತಂಕದಲ್ಲಿದ್ದರು. ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು, ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವೈಕಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ. ಆ ಸಂವಾದದಲ್ಲಿ ಶಾಸಕರಿದ್ದರು, ನಮ್ಮ ಹಿರಿಯ ಅಧಿಕಾರಿಗಳಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲೋಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ, ಕ್ಯಾಂಪಾ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ 5 ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಈ ತಳೇವಾಡಿ ಗ್ರಾಮದಲ್ಲಿ 27 ಜನರಿಗೆ ಪುನರ್ವಸತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಇದು ಅವರ ನಿರೀಕ್ಷೆಯಂತೆ, ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ. ಮತ್ತು ಅವರೆಲ್ಲರಿಗೆ ನನ್ನ ಪರವಾಗಿ अभिनंदन सಲ್ಲಿಸ್ತೇನೆ. आदमेले ಹೇಳ್ತೇನೆ. कॅम्पा निधीतून 5 कोटी रुपये वितरित करून सध्या 27 कुटुंबांना पुनर्वसन दिलं जात आहे. हे संपूर्णपणे तळेवाडी ग्रामस्थांच्या मनापासून आलेल्या इच्छेनुसार सुरू झालेला उपक्रम आहे, असे खंड्रे यांनी स्पष्ट केले. विनोद कोलकार, KMM मराठी, बेळगाव.